ಜಾನ್ಸನ್ ಏನಿದು ಬಾಡಿ 6 ಪ್ಯಾಕ್ ಎಷ್ಟಿದೆ 8 ಪ್ಯಾಕ್ಸಾ ವಂಡರ್ಫುಲ್ ಅಕ್ಕಂತೀರಮ್ಮ ಸೂಪರ್ ಆದರೆ ಪೈಲ್ವಾನ್ ಸಿನಿಮಾಗೆ ಆ ಥರ ಬಾಡಿ ಬಿಲ್ಡ್ ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡಿದಂಥ ನಮ್ಮ ಪೈಲ್ವಾನ್ ಇಲ್ಲಿದ್ದಾರೆ ಸುದೀಪ್ ಸರ್. ತುಂಬಾ ಎನರ್ಜಿಟಿಕ್ ಮಾಡಿದ್ರು. ಲಿಟಲ್ ಡಿಫಿಕಲ್ಟ್ ಸಾಂಗ್ ಅದು ಆಕ್ಚುಲಿ ಟು ಡಾನ್ಸ್, ನಾಟ್ ದ ಸೆಕೆಂಡ್ ಪಾರ್ಟ್, ದ ಫಸ್ಟ್ ಪಾರ್ಟ್. ಬೋತ್ ಆಫ್ ದೆಮ್ ಡಾನ್ಸ್ ವೆರಿ ವೆಲ್. ಅದ್ಭುತವಾಗಿ ಮಾಡಿದ್ರಿ ಸರ್. ತಾವಷ್ಟೇ ಮೇಡಮ್, ಅದ್ಭುತವಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್, ವಿ ನೋ ಜಾನ್ಸನ್ ಟು ಬಿ ಎಕ್ಸ್ಟ್ರೀಮ್ಲಿ ಅಂದ್ರೆ ಅವ್ನು ಗತ್ತಾಗಿ ಮಾಡ್ತಾನೆ, ಒಂದು ಪವರ್ ಇದೆ ಅವನಿಗೆ. ನಂಗೆ ಇವತ್ತು ಆಶ್ರಿತಾ ತುಂಬಾ ಇಷ್ಟ ಆದ್ರು. ಸೋ ಸ್ವೀಟ್ ಶಿ ವಾಸ್ ಟ್ರೈಂಗ್ ಟು ಮ್ಯಾಚ್ ಎಲ್ಲರ ಎನರ್ಜಿ ಮ್ಯಾಚ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ಲು. ಇನ್ಫ್ಯಾಕ್ಟ್ ಅವರಿಬ್ರು ದಿ ಡಿಡ್ ದಟ್ ರೋಲ್ ಆನ್ ಈಚ್ ಅದರ್ ಅಂಡ್ ಶಿ ಕ್ಯಾರಿಡ್ ಹಿಮ್ ಅಂಡ್ ಸೋ ವೆಲ್ ದೇ ಬೋತ್. ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ಇಬ್ರು. ಐ ರಿಯಲಿ ಲೈಕ್ಡ್ ಇಟ್. ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಶಿವಣ್ಣ, ತುಂಬ ಚೆನ್ನಾಗಿತ್ತು ಜಾನ್ಸನ್. ಯಾಕೆ ನಂಗೆ ಜಾನ್ಸನ್ ಕಂಡ್ರೆ ತುಂಬ ಇಷ್ಟ, ತುಂಬ ಪ್ರೀತಿ. ಬಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಮೇಝಿಂಗ್ ಇಟ್ ವಾಸ್. ಆಶ್ರಿತಾನ ಅಷ್ಟೇ ತುಂಬ ಅವ್ರು ತುಂಬ ಮುದ್ದಾಗಿ ಮಾಡ್ತಾರೆ ಆ್ಯಕ್ಚುಲಾಗಿ. ಇವತ್ತು ತುಂಬ ಮುದ್ದಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು, ಈ ಸಿನಿಮಾಗೆ ನಿಜವಾಗ್ಲೂ ಸುದೀಪ್ ಅವರು 6 ಪ್ಯಾಕ್ ಮಾಡಿದ್ದು ರಿಯಲಿ ಗ್ರೇಟ್. ಯಾಕಂದ್ರೆ ಒಂದು ಸರ್ಟನ್ ಟೈಮ್ ಆದ್ಮೇಲೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ಬಜರಂಗಿ ಮಾಡಬೇಕಾದ್ರೆ ನಮ್ಗೆ ಗೊತ್ತು ಅದು ಎಷ್ಟು ಕಷ್ಟ ಆಗುತ್ತೆ ಅಂತ. ಐ ಥಿಂಕ್ ಸುದೀಪ್ ಅವರು ಮಾಡಿದ್ದು ನಮ್ಗೊಂದು ಹೆಮ್ಮೆ. ಏನಂದ್ರೆ ನಾವು ಈ ಏಜ್ ಈ ವಯಸ್ಸಾದ ಮೇಲೆ ನಾವು ಹಂಗೆಲ್ಲ ಮಾಡ್ತೀವಲ್ಲ, ಒಂದು ಹೆಮ್ಮೆ ನಮ್ಗೆ. ನಮ್ಗೇನೇ ಒಂದು ಪ್ರಾಬ್ಲಮ್ ಇದ್ರು, ನನಗೆ ಬ್ರೈನ್ ಒಂದು ಸರ್ಜರಿ ಆಗಿತ್ತು, ಹಾರ್ಟ್ ಒಂದು ಸರ್ಜರಿ ಇತ್ತು, ಆಗಿದ್ರೂ ನಾವು ಪ್ರಯತ್ನ ಪಟ್ಟು ಮಾಡ್ದು. ಇದು ಸುದೀಪ್ ಅಷ್ಟೇ. ಐ ಶುಡ್ ಅಪ್ರಿಷಿಯೇಟ್ ಹಿಮ್. ಆಲ್ ದಿ ಬೆಸ್ಟ್ ಸುದೀಪ್. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ಅಶ್ರಿತಾ. ಆದ್ರೆ ನಮ್ಗೆ ಪೈಲ್ವಾನ್ ಅಂದ ತಕ್ಷಣ ಎಲ್ಲರಿಗೂ ನೆನಪು ಬರೋದು ಪೈಲ್ವಾನ್ ಆಡಿಯೋ ಲಾಂಚ್. ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ದೊಡ್ಡ ರೀತಿಯಲ್ಲಿ ನಡೆದಿತ್ತು. ಆ್ಯಂಡ್ ಸರ್, ನಿಮಗೆ ನೆನಪಿದ್ರೆ ಆ ಇವೆಂಟಲ್ಲಿ ದೊಡ್ಡ ಕಟೌಟು ಅಲ್ಲಿ ಹಾಕಿದ್ರು ಸ್ಟುಡಿಯೋದಲ್ಲಿ. ಅದೇ ಥರ ನಿಮ್ಮ ಸ್ನೇಹಿತರು ಅಲ್ಲಿ ಅಪ್ಪು ಸರ್ ಬಂದಿದ್ರು, ಅವ್ರ ಆಗಮನ ಆಯಿತು. ಅದ್ರ ಬಗ್ಗೆ ಒಂದು ಸಣ್ಣ AV ಇದೆ ಸರ್. ವಿ ವುಡ್ ವಾಂಟ್ ಪ್ಲೀಸ್ ಪ್ಲೇ. ಎಸ್ ಸರ್. ಒಬ್ಬ ಸ್ಟಾರ್ ಸಿನಿಮಾಗೆ ಮತ್ತೊಬ್ಬ ಸ್ಟಾರ್ ಬಂದು ಅಭಿನಂದಿಸೋದು ಇದೆಯಲ್ಲ. ಸುದೀಪ್ ಪ್ಲಾನ್ ಮಾಡೋ ಸಿನಿಮಾಗಳಲ್ಲೆಲ್ಲ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ, ಎಸ್ಥೆಟಿಕ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಹೃದಯದಿಂದ ತುಂಬ ಖುಷಿಯಾಗಿ ಪ್ರೇಕ್ಷಕನಾಗಿ ತುಂಬ ಹೆಮ್ಮೆ ಪಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಅವರು ಅದ್ಭುತವಾದಂಥ ಒಂದು ಡ್ಯಾನ್ಸರು. ಇವರೊಟ್ಟಿಗೆ ಮಾಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಕಾರಣ ಏನಂದ್ರೆ ನನಗೇನು ಡ್ಯಾನ್ಸ್ ಮಾಡೋಕ್ಕಿರಲ್ಲ. ನನ್ನ ಪರ್ಸನಲ್ ಫೇವ್ರೇಟ್ ಸಿನಿಮಾ ಸುದೀಪ್ ಬಂದು ಈಗ ಅವ್ರ ಪರ್ಫಾರ್ಮೆನ್ಸಸ್ ಚೆನ್ನಾಗಿರೋದ್ರಿಂದನೇ ಸಾಕಷ್ಟು ಕಡೆ ತುಂಬ ದೊಡ್ಡ ಚಿತ್ರಗಳು ನಮ್ಮ ಕನ್ನಡ ಹೀರೋ ಮಾಡ್ತಿರೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಆಕ್ಚುಲಿ ಆ ಫೋಟೋ ಕರೆಕ್ಟ್ ಆಗೇ ಇದೆ. ಏನಕ್ಕಂದ್ರೆ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಲಾಂಗರ್ ಅಂಡ್ ಹಿ ವಾಸ್ ಗ್ರೋಯಿಂಗ್ ಟಾಲರ್. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ. ಆಕ್ಚುಲಿ ಫೋಟೋ ತೆಗೆದಿದ್ದೇನು ಅಂದ್ರೆ, ಇದು ಶಿವಮೊಗ್ಗದಲ್ಲಿ ಭಾಗ್ಯವಂತ ಅಂತ ಸಿನಿಮಾ 100 days ಆಗಿತ್ತು. ನಮ್ಮ ಮನೆಗೆ ಬಂದಿದ್ರು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. Again, Puneet, wonderful to have you here. Very proud moment for me. Sir, you want to share a few words, sir? What do you want me to say? ಈ ಇಮ್ಮೋರ್ಟಾಲಿಟಿ ಅಂತ ಹೇಳ್ತೀವಿ ನಾವು. ಏರಿಯಾಗಳಲ್ಲಿ ಸೈಟ್ ಮಾಡಿ ಮನೆ ಮಾಡ್ಕೊಳ್ಳೋದಕ್ಕಿಂತ ಹೃದಯಗಳಲ್ಲಿ ಒಂದು ಚಿಕ್ಕ ಸೈಟಲ್ಲಿ ಮನೆ ಮಾಡಿಕೊಂಡು ಸದಾ ಬದುಕಿರ್ತಾರಲ್ಲ, ಅವರಿಗೆ ನಾವು ಇಮ್ಮೋರ್ಟಾಲಿಟಿ ಅಂತೀವಿ. ಐ ಡೋಂಟ್ ಥಿಂಕ್ ಯಾವುದೇ ಚಿತ್ರರಂಗದಲ್ಲಿ ಅಂತಲ್ಲ, ಹೊರಗಡೆ ಹೋಗಿ ಯಾವ ಕಲಾವಿದನ ಅಭಿಮಾನಿಗಳಾಗಿದ್ರೂ ಆಗಿರ್ಬೋದು, ದ್ವೇಷಿಸದೇ ಇರುವಂಥ ಒಬ್ಬ ನಟ, ಬೇರೆಯವ್ರ ಅಭಿಮಾನಿಗಳು ಹೇಟ್ ಮಾಡದೇ ಇರುವಂಥ ಒಬ್ಬ ನಟ, ಯಾರದೇ ಅಭಿಮಾನಿ ಇದ್ರು ಸದಾ ಪ್ರೀತಿಸ್ತಾ ಇದ್ದಂಥ ಒಬ್ಬ ನಟ ಹಿಮ್. ಅಫ್ಕೋರ್ಸ್ ನಮಗೆ ಆ ವಿಡಿಯೋಗಳು ಎಲ್ಲ ನೋಡ್ತಾ ಇದ್ದಾಗ ಇವತ್ತಿಗೂ ಅನ್ಸೋದು
he just feels like he's everywhere. And ನನಗೆ ತುಂಬ ಖುಷಿಯಾಗಿದ್ದು ಏನಂತಂದರೆ, ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಳಗಿದ್ದು. ನಾವು ಕಲಾವಿದರಾಗಿ ಬೆಳೆದ್ಮೇಲೆ ಐ ಥಿಂಕ್ ನಾರ್ಮಲ್ ಅನ್ಸುತ್ತೆ, ಅದು ಒಂದು ಬೆಳವಣಿಗೆಯಲ್ಲಿ ಒಂದು ಗ್ಯಾಪ್ ಬರೋದು. ಆ ಗ್ಯಾಪ್ ಬೆಳೀತಾ ಇರುತ್ತೆ ಯಾವಾಗಲೂ. ಒಂದು ಹಂತಕ್ಕೆ ಬಂದಮೇಲೆ ಆ ಗ್ಯಾಪ್ ಚಿಕ್ಕದಾಗ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ನಾರ್ಮ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ಆ ಫೇಸಲ್ಲಿ, ಆ ವೇದಿಕೆ ಬಂದಿದ್ದಾಗ ಆ ಫೇಸಲ್ಲಿ ಇದ್ವಿ ನಾವು. ಐ ಥಿಂಕ್ ಯು ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಎವ್ರಿಬಾಡಿ, ಯು ಹ್ಯಾವ್ ಮ್ಯೂಚುವಲ್ ಅಡ್ಮಿರೇಷನ್ ಫಾರ್ ಈಚ್ ಅದರ್ಸ್ ವರ್ಕ್. ಸೊ ಅವತ್ತಿಗೆ ಬಿಗಿನಿಂಗಲ್ಲಿ ನಮಗೆಲ್ಲರಿಗೂ ಅನಿಸೋದೇನೆಂದರೆ, ಪ್ರತಿ ಶುಕ್ರವಾರ ನಮ್ಮದೇ ಆಗಿರಬೇಕು, ಪ್ರತಿ ಗುರುವಾರ ನಮ್ಮದೇ ಆಗಿರಬೇಕು ಅನಿಸುತ್ತೆ ಅಲ್ವಾ. ಹೋಗ್ತಾ ಹೋಗ್ತಾ ಅನಿಸುತ್ತೆ, ಒಂದು ವರ್ಷದಲ್ಲಿ ಎಷ್ಟು ಶುಕ್ರವಾರ ಗುರುವಾರಗಳಿದೆ, ಮತ್ತು ಯಾಕೆ ಒಳ್ಳೆ ಕಿತಾಡ್ತೀವಿ ನಾವು ಅಂತ ಅನ್ಸುತ್ತೆ. ಆ್ಯಕ್ಚುಲಿ ದಟ್ ಇಸ್ ಅ ಟ್ರೂತ್. ಆ್ಯಂಡ್ ಆ ಫೇಸಲ್ಲಿ ಸಿಕ್ಕಿದಾಗ ಇಟ್ಸ್ ಅ ವೆರಿ ಗುಡ್ ಮೂಮೆಂಟ್. ಆ್ಯಂಡ್ ಪಹಲ್ವಾನ್ ಆ ಫೇಸಲ್ಲೇ ನಮಗೆ ನಡೆದಿದ್ದು. ಒಂದು ಹೃದಯದಿಂದ ವಿಶ್ ಮಾಡೋಕ್ಕೆ ಒಬ್ಬ ದೊಡ್ಡ ಕಲಾವಿದರು ಇನ್ನೊಂದು ಕಲಾವಿದನ ಸೆಟ್ಟಿಗೆ ಬರ್ತಾರೆ. ದೇ ವಿಶ್ ಹಿಮ್ ಆ್ಯಂಡ್ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶ ಕೊಟ್ಬಿಟ್ಟು ಹೊರಟೋಗ್ತಾರೆ. ಸೊ ದಿಸ್ ಇಸ್ ದಟ್ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ನೀವು ಅವಾಗಲೇ ಒಂದು ಚಿಕ್ಕ ವಯಸ್ಸಲ್ಲಿ ಹಾಕಿರುವಂಥ ಒಂದು ಫೋಟೋ, ದಟ್ ಇಸ್ $1 million ಫೋಟೋ ಫಾರ್ ಮೀ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮುಖವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನಮ್ಮ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆಯಂದ ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.